ಆಮೆ ಮತ್ತೆ ಮೊಲದ ಕಥೆಯನ್ನ ಎಲ್ಲರೂ ಕೇಳಿರ್ತೀರಾ, ಆದ್ರೆ ಅದರ ನೀತಿ ಬಗ್ಗೆ ನಿಮ್ಗೆ ಖಂಡಿತ ಗೊತ್ತಿರಲ್ಲ. ಸೊ ಇನ್ನೊಂದ್ಸಲ ಕತೆ ಹೇಳ್ತೀನಿ ಕೇಳಿ. ಒಂದ್ಸಲ ಆಮೆ ಮತ್ತೆ ಮೊಲ ರೇಸ್ ಮಾಡುತ್ತೆ, ಆದ್ರೆ ಮೊಲ ತನ್ನ ಓವರ್ ಕಾನ್ಫಿಡೆನ್ಸ್ ಇಂದ ಸ್ವಲ್ಪ ನಿದ್ದೆ ಮಾಡುತ್ತೆ. ಸೊ ಆಮೆ ರೇಸ್ ಗೆಲ್ಲುತ್ತೆ. ಮಾರಲ್, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಇವಾಗ ಇದೇ ಕತೆಗೆ ಪಾರ್ಟ್ 2 ಕೇಳಿ. ಈ ಸಲ ಮೊಲಕ್ಕೆ ತುಂಬಾ ಈಗೋ ಹರ್ಟ್ ಆಗಿರುತ್ತೆ. ಸೊ ಆಮೆ ಹತ್ರ ಬಂದು ಇನ್ನೊಂದ್ಸಲ ರೇಸ್ ಮಾಡೋಣ ಅನ್ನತ್ತೆ. ಮೊಲ ಹೋದ್ಸಲ ಮಾಡಿದ ತಪ್ಪನ್ನ ತಲೆಯಲ್ಲಿ ಇಟ್ಕೊಳ್ಳುತ್ತೆ, ವೇಗವಾಗಿ ಓಡುತ್ತೆ, ರೇಸ್ ಗೆಲ್ಲುತ್ತೆ. ಮಾರಲ್, ತಪ್ಪುಗಳಿಂದ ಕಲೀರಿ, ಮಾಡಿರೋ ತಪ್ಪನ್ನೇ ಪುನಃ ಪುನಃ ಮಾಡ್ಬೇಡಿ. ಪಾರ್ಟ್ 3. ಇವಾಗ ಇಬ್ರು ತಮ್ಮ ತಪ್ಪುಗಳಿಂದ ಕಲ್ತಿದ್ದಾರೆ. ಸೊ ಆಮೆ ಮೊಲದ ಹತ್ರ ಬಂದು ಇನ್ನೊಂದ್ಸಲ ರೇಸ್ ಮಾಡೋಣ, ಆದ್ರೆ ರಸ್ತೆ ಬೇರೆ ಇಡೋಣ ಅಂತ ಅನ್ನತ್ತೆ. ರೇಸ್ ಶುರುವಾಗುತ್ತೆ. ಮೊಲ ವೇಗವಾಗಿ ಓಡುತ್ತೆ, ಆದ್ರೆ ರಸ್ತೆ ಮಧ್ಯೆ ನದಿ ಬರುತ್ತೆ. ಸೊ ಮೊಲ ಅಲ್ಲೇ ನಿಲ್ಬೇಕಾಗತ್ತೆ, ಆದ್ರೆ ಆಮೆ ನಿಧಾನಕ್ಕೆ ಬಂದ್ರು ನದಿ ದಾಟುತ್ತೆ, ರೇಸ್ ಗೆಲ್ಲುತ್ತೆ. ಮಾರಲ್, ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಿಮ್ಮ ಸ್ಟ್ರಾಟಜಿ ಮಾಡ್ಕೋಬೇಕು. ಇವಾಗ ಪಾರ್ಟ್ 4 ಕೇಳಿ. ಇವಾಗ ಇಬ್ರಿಗೂ ತಮ್ಮ ಶಕ್ತಿ ಅರ್ಥ ಆಗಿರುತ್ತೆ. ಸೊ ಇಬ್ರು ಕೊಲಾಬರೇಟ್ ಆಗ್ತಾರೆ. ನೆಲದಲ್ಲಿ ಮೊಲದ ಮೇಲೆ ಆಮೆ ಮತ್ತೆ ನದಿಯಲ್ಲಿ ಆಮೆ ಮೇಲೆ ಮೊಲ ಕೂತ್ಕೊಂಡು ಕಮ್ಮಿ ಟೈಮ್ ಮೇಲೆ ಡೆಸ್ಟಿನೇಷನ್ ನ ರೀಚ್ ಆಗ್ತಾರೆ. ಮಾರಲ್, ಸಕ್ಸಸ್ಗೋಸ್ಕರ ಕಾಂಪೀಟ್ ಅಲ್ಲ, ಕೊಲಾಬರೇಟ್ ಮಾಡಿ.